ಎಲ್ಲರಿಗೂ ನಮಸ್ಕಾರ. ಯಾವಾಗಲೂ ಒಂದೇ ಥರ ಬಿರಿಯಾನಿ ತಿಂದು ಬೋರ್ ಆಗಿದ್ದರೆ ನಾನು ಇಲ್ಲಿ ನಿಮಗೆ ಒಂದು ಹೊಸ ಥರ ಬಿರಿಯಾನಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಚೆನ್ನೈ ಮುಸ್ಲಿಂ ವೆಡ್ಡಿಂಗ್ ಸ್ಟೈಲ್ ಬಿರಿಯಾನಿ ಅಂತ. ತುಂಬ ಚೆನ್ನಾಗಿರುತ್ತೆ, ನಾವು ಟ್ರೈ ಮಾಡ್ತಾ ಇರ್ತೀವಿ. ಇದು ತುಂಬ ಚೆನ್ನಾಗಿದೆ. ಇವತ್ತು ನಮ್ಮ ಹಸ್ಬೆಂಡ್ ಮನೇಲಿ ಮಾಡ್ತಾ ಇದ್ದಾರೆ. ಇದು ತುಂಬ ಚೆನ್ನಾಗಿದೆ. ಹೇಗಿದೆ ಅಂತ ನೀವು ಒಂದು ಸಲ ಟ್ರೈ ಮಾಡಿ ನಮ್ಗೆ ಹೇಳಿ. ಇದು ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಇದು ಮೊದಲಿಗೆ ನಾವು 1/4 kg ಮಟನನ್ನು ತೊಗೊಂಡಿದ್ದೀವಿ. 1/4 kg ಮಟನ್ಗೆ 1/4 kg ಬಾಸ್ಮತಿ ರೈಸ್ ನಾವು ತೊಗೊಂಡಿದ್ದೀವಿ. ಅದನ್ನ ತೊಳೆದ್ಬಿಟ್ಟು ನೆನೆ ಹಾಕ್ಕೋಬೇಕು. ಆಮೇಲೆ 100 ಗ್ರಾಮ್ ಶುಂಠಿ, 100 ಗ್ರಾಮ್ ಬೆಳ್ಳುಳ್ಳಿ ತೊಗೊಂಡಿದ್ದೀವಿ. 600 ಗ್ರಾಮ್ ಈರುಳ್ಳಿ, ಇದನ್ನ ಸ್ಲೈಸ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಅರ್ಧ ಕಟ್ಟು ಕೊತ್ತಂಬರಿ, ಅದ್ರದ್ದು ಅರ್ಧದಷ್ಟು ಪುದೀನ, ಆಮೇಲೆ ಒಂದು 8 ಹಸಿಮೆಣಸಿನ್ಕಾಯಿ, ನಿಮ್ಗೆ ಖಾರ ಎಷ್ಟು ಬೇಕು ಅಷ್ಟು. ಆಮೇಲೆ 500 ಗ್ರಾಮ್ ಟೊಮೆಟೊ, ಆಮೇಲೆ 1 ಕಪ್ ಮೊಸರು, ತುಪ್ಪ ಒಂದು 50 ಗ್ರಾಮ್ ಅಷ್ಟು, ಆಮೇಲೆ 125 ml ಎಣ್ಣೆ, ಅಡುಗೆ ಎಣ್ಣೆ, ಆಮೇಲೆ ಚಕ್ಕೆ, ಲವಂಗ ಮತ್ತು ಏಲಕ್ಕಿ 3 ಮಸಾಲಾನ ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಒಂದು 6 ಏಲಕ್ಕಿ. ಇದು ಬಂದುಬಿಟ್ಟು ಒಂದು ಬಿರಿಯಾನಿ ಮಸಾಲ ಮಾಡ್ಕೋಬೇಕು. ಅದಕ್ಕೆ ನಾವು 10 ಗ್ರಾಮ್ ಚಕ್ಕೆ, ಆಮೇಲೆ 5 ಗ್ರಾಮು ಲವಂಗ, 5 ಗ್ರಾಮ್ ಏಲಕ್ಕಿ ಇಟ್ಕೋಬೇಕು. ಇದು 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಬಿರಿಯಾನಿ ಮಸಾಲಾಗಿ ಇಟ್ಕೊಂಡಿದ್ನಲ್ಲ, ಚಕ್ಕೆ ಏಲಕ್ಕಿ, ಇದನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಚಕ್ಕೆ ಏಲಕ್ಕಿ ಮತ್ತು ಲವಂಗ ಇದನ್ನ ಈ ಥರ ತರ್ತರಿಯಾಗಿ ಪುಡಿ ಮಾಡಿ ಇಟ್ಕೊಳ್ಳಿ. ಇದು ನಾವು ಪೂರ್ತಿ ಯೂಸ್ ಮಾಡಲ್ಲ. ಇದು ಮಸಾಲಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟೇ ನಾವು ಯೂಸ್ ಮಾಡ್ತೀವಿ. ಆಮೇಲೆ ಅದೇ ಜಾರ್ನಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ನಾವು ಏನು ಇಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ. ಇದು ಕೂಡ ನಾವು ಪೂರ್ತಿ ಯೂಸ್ ಮಾಡಲ್ಲ. ಇದರಲ್ಲಿ 7ರಿಂದ 8 ಟೇಬಲ್ ಸ್ಪೂನ್ ಅಷ್ಟೇ ನಾವು ಯೂಸ್ ಮಾಡೋದು. ನೋಡಿ, ಇವಾಗ ಪೇಸ್ಟ್ ಆಗಿದೆ. ಇವಾಗ ನಾವು ಮಟನ್ನ ಮೊದಲು ಬೇಯಿಸ್ಕೊಳ್ಳೋಣ. ಒಂದು ಕುಕ್ಕರ್ಗೆ ಮಟನ್ ಹಾಕಿ, ಇದು ತುಂಬ ಫ್ರೆಶ್ ಆಗಿದೆ, ಸ್ವಲ್ಪ ಸಾಫ್ಟ್ ಇರೋ ಮಟನ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಪಾತ್ರೆಯಲ್ಲೂ ಮಾಡ್ಕೋಬೋದು, ಬಟ್ ಬೇಯೋದು ತುಂಬ ಲೇಟ್ ಆಗುತ್ತೆ. ಸೊ ಹಾಗಾಗಿ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೆ 1 ಸ್ಪೂನು, ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀವಿ. ಆಮೇಲೆ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಇದನ್ನು ಹಾಕಿ ಒಂದು 3ರಿಂದ 4, ಇದಕ್ಕೆ ಇನ್ನೂ 1 ಕಪ್ಪಷ್ಟು ನೀರು ಕೂಡ ಹಾಕ್ಕೊಳ್ಳಿ. ನೋಡಿ, 1 ಕಪ್ ನೀರು ಸೇರಿಸ್ತಾ ಇದ್ದಾರೆ. ಇದನ್ನು ಹಾಕಿ ನೀವು ಮಟನ್ ಯಾವ ಥರದ ಮಟನ್ ತೊಗೊಂಡಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮೆತ್ತಗೆ ಬೇಯೋ ಅಷ್ಟು ನಾವಿಲ್ಲಿ 3ರಿಂದ 4 ವಿಷಲ್ ಹಾಕ್ಸಿದ್ದೀವಿ ಅಷ್ಟೇ. ನಿಮಗೆ ಮಟನ್ ಇನ್ನೂ ಸ್ವಲ್ಪ ಗಟ್ಟಿ ಇದ್ದರೆ ಒಂದು 5-6 ಮಟನ್ ಬೇಯೋ ತನಕ ನೀವು ವಿಷಲ್ ಹಾಕಿಸಿ ಇದು ಕುಕ್ ಮಾಡಬೇಕು. ನೋಡಿ, ಇವಾಗ 4 ವಿಷಲ್ ಆಗಿದೆ. ನಮ್ಮದು ಮಟನ್ ಬೆಂದಿದೆ, 4 ವಿಷಲ್ಗೆ ಬೆಂದಿದೆ ಇದು. ನೋಡಿ, ಇವಾಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಏನು ಇಟ್ಕೊಂಡಿದ್ವಿ, ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆಗೆ ತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇದು 125 ml ಎಣ್ಣೆ, ಇದಕ್ಕೆ 50 ಗ್ರಾಮಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀವಿ. ಇದು ಆ್ಯಕ್ಚುಲಿ ಮನೆಯಲ್ಲೇ ಕಾಯಿಸಿರೋ ತುಪ್ಪ ಇದು, ಆದ್ದರಿಂದ ಕಲರ್ ಸ್ವಲ್ಪ ವ್ಯತ್ಯಾಸ ಆಗಿದೆ, ಏನು ಅಂದ್ಕೋಬೇಡಿ. ಸೊ ಇದು ಹಾಕಿ ಬಿಸಿ ಆಗೋ ತನಕ ಕಾಯಬೇಕು. ಇವಾಗ ಮಸಾಲ ಏನು ನಾವು ಇಟ್ಕೊಂಡಿದ್ವಲ್ಲ, ಚಕ್ಕೆ ಲವಂಗ ಏಲಕ್ಕಿ, ಅದನ್ನೆಲ್ಲ ಹಾಕ್ಕೊಳ್ಳಿ.
ಹಾಕ್ಕೊಂಡು ಒಂದು 2 ನಿಮಿಷ ಹಂಗೆ ಫ್ರೈ ಮಾಡ್ಕೊಳ್ಳಿ ಅದನ್ನ. ಆಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಬಂದುಬಿಟ್ಟು ಒಂದು ಸ್ವಲ್ಪ ಮೆತ್ತಗಾಗೋ ತನಕನೂ, ಅಂದರೆ ಟ್ರಾನ್ಸ್ಲೂಸೆಂಟ್ ಅಂತ ಹೇಳ್ತಾರಲ್ಲ, ಮೆತ್ತಗಾಗೋ ತನಕನೂ ಹುರ್ಕೋಬೇಕು. ನೋಡಿ ಈ ಥರ ಆಗಬೇಕು ಈರುಳ್ಳಿ ಸ್ವಲ್ಪ ಗಟ್ಟಿ ಇದ್ದರೆ ನಿಜವಾಗ್ಲೂ ಬಿರಿಯಾನಿ ಟೇಸ್ಟ್ ಹಾಳಾಗೋಗುತ್ತೆ, ಬಾಯಿಗೆ ಸಿಗ್ತಾ ಇರುತ್ತೆ. ಇದು ಬಿರಿಯಾನಿ ಆ್ಯಕ್ಚುಲಿ ಬಿರಿಯಾನಿಲಿ ಈರುಳ್ಳಿ ಬಾಯಿಗೆ ಯಾವತ್ತೂ ಸಿಗಬಾರ್ದು. ಇವಾಗ ಪುದೀನ ಮತ್ತು ಕೊತ್ತಂಬರಿಯನ್ನು ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿ ಒಂದು 2-3 ನಿಮಿಷಗಳ ಕಾಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಅರ್ಧ ಕಟ್ಟು ಪುದೀನ ಮತ್ತು ಅದರ ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಮತ್ತು ಅದರ ಅರ್ಧದಷ್ಟು ಪುದೀನ ತೊಗೊಂಡಿದ್ದೀನಿ. ಪುದೀನ ಯಾವಾಗಲೂ ಕೊತ್ತಂಬರಿ ಎಷ್ಟಿದೆ ಅದರ ಅರ್ಧದಷ್ಟು ತೊಗೋಬೇಕು, ಜಾಸ್ತಿ ಹಾಕಬಾರ್ದು. ನೋಡಿ ಇವಾಗ ಇದಾಗಿದೆ. ಇದಕ್ಕೆ ನಾವು ಏನು ಬಿರಿಯಾನಿ ಮಸಾಲ ಮಾಡಿಟ್ಕೊಂಡಿದ್ವಲ್ಲ, ಚಕ್ಕೆ ಲವಂಗ ಏಲಕ್ಕಿ ಪುಡಿ ಮಾಡಿಬಿಟ್ಟು ಆ ಮಸಾಲಾನ ಹಾಕೋಣ. ಇದು 1 ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ತಾ ಇರೋದು. ಒಂದು ಸ್ವಲ್ಪ ಜಾಸ್ತಿ ಸ್ಪೈಸಿ ಮಸಾಲ ಥರ ಇರಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ನೀವು ಆ್ಯಡ್ ಮಾಡ್ಕೋಬೋದು. ಬಟ್ ನಾವು ಅಷ್ಟೊಂದು ಮಸಾಲ ಇಷ್ಟಪಡಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀವಿ. ಇವಾಗ ನೋಡಿ ಮಟನ್ನು ನಿಮಗೆ ಮುಟ್ಟಿದ್ರೆ ಕೈಯಲ್ಲಿ ಈ ಥರ ಹಾಗೆ ಬಿಟ್ಕೋಬೇಕು, ಅಷ್ಟು ಬೆಂದಿರಬೇಕು, ತುಂಬ ಅಂದರೆ ಚೆನ್ನಾಗಿ ಬೆಂದಿರಬೇಕು. ನೋಡಿ ಇದು ಬೆಂದಿದೆ. ನೋಡಿ ಹಿಂಗೆ ಮಾಡಿದ್ರೆ ಈ ಪೀಸ್ ಈ ಥರ ಹಾಗೆ ಬಿಟ್ಕೋಬೇಕು ನಿಮಗೆ, ಆವಾಗ ಬೆಂದಿದೆ ಅಂತ ಅರ್ಥ. ಒಂದು 90-95% ಆದರೂ ಇಲ್ಲಿ ಬೇಯಿಸಿರಬೇಕು ನಾವು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಬರೀ 4 ವಿಷಲ್ಗೆ ಇಷ್ಟು ಬೆಂದಿದೆ. ಇವಾಗ ನಮ್ಮದೇನು ಮಿಶ್ರಣ ಇತ್ತಲ್ಲ ಅದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಮಾಡಿ ಇಟ್ಕೊಂಡಿದ್ವಲ್ಲ ಅದರಲ್ಲಿ ಒಂದು 8 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡಬೇಕು. 7-8 ಟೇಬಲ್ ಸ್ಪೂನ್, ಎಲ್ಲ ಏನು ಹಾಕಬೇಕು ಅಂತಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಚೆನ್ನಾಗಿ ಒಂದು 5 ನಿಮಿಷ ಆದರೂ ನೀವು ಇದನ್ನ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಹೀಗೆ ಹುರ್ಕೋಬೇಕು. ಲೋ ಸಿಮ್ನಲ್ಲಿ ಇಟ್ಕೊಳ್ಳಿ. ಇವಾಗ ಆಗಿದೆ. ಇವಾಗ ನಾನು ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ ಎರಡೂ ಒಟ್ಟಿಗೆ ಹಾಕ್ಕೊಳ್ಳಿ. ಇದು ಕೂಡ ಟೊಮೆಟೊ ಮೆತ್ತಗಾಗೋ ತನಕ ನೀವು ಹುರ್ಕೋಬೇಕು. ಇವಾಗ ನೋಡಿ ಈ ಥರ ಎಣ್ಣೆ ಮೆತ್ತಗಾಗಿದೆ, ಆಮೇಲೆ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ನಾವು ಏನು ಬೇಯಿಸ್ಕೊಂಡಿದ್ವಲ್ಲ ಬರೀ ಮಟನ್ ಮಾತ್ರ, ನೀರು ಹಾಕೋಂಗಿಲ್ಲ. ಮಟನ್ ಬೇಯಿಸಿರೋ ಸ್ಟಾಕ್ ಏನಿರುತ್ತೆ ಅದನ್ನ ಹಾಕೋಬಾರ್ದು. ಮಟನನ್ನು ಹಾಕೋಬೇಕು. ಇವಾಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು, 1-2-3 ನಿಮಿಷ ಫ್ರೈ ಮಾಡ್ಬೋದು. ಇವಾಗ ಡ್ರೈ ಮಸಾಲಾಸ್ ಏನಿತ್ತಲ್ಲ, 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಆಮೇಲೆ 1 ಟೀ ಸ್ಪೂನ್ ಅರಿಶಿನ ಪುಡಿ, 3 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಚಿಲ್ಲಿ ಪೌಡರ್ ಜಾಸ್ತಿ ಹಾಕೋಬೋದು. ನಾವು ಹಸಿಮೆಣಸಿನ್ಕಾಯಿನೂ ಹಾಕಿರೋದ್ರಿಂದ ನೋಡ್ಕೊಂಡು ಹಾಕಬೇಕಾಗುತ್ತೆ. ಇವಾಗ ಇದನ್ನು ಒಂದು 5-10 ನಿಮಿಷಗಳ ಕಾಲ ಹಾಗೆ ಮುಚ್ಚಿಡಿ, ಯಾಕಂದರೆ ಮಟನ್ ಪೀಸಸ್ ಎಲ್ಲ ಮಸಾಲೆನ ಚೆನ್ನಾಗಿ ಎಳ್ಕೋಬೇಕು. ಇವಾಗ ಫ್ರೈ ಮಾಡಾದಮೇಲೆ ಇವಾಗ ಪ್ಲೇಟನ್ನು ಮುಚ್ಚಿ 5 ನಿಮಿಷ ಇಡಿ. ಇವಾಗ ನೋಡಿ ಆಯಿತು, 5 ನಿಮಿಷ ಆಯಿತು. ಇವಾಗ ಮಟನ್ ಪೀಸಸ್ ಎಲ್ಲ ಚೆನ್ನಾಗಿ ಮಸಾಲ ಎಳ್ಕೊಂಡಿದೆ, ಅಬ್ಸರ್ವ್ ಮಾಡಿದೆ.
ನೋಡಿ, ನೀವು ಯಾವಾಗ್ಲೂ ಇದನ್ನ ಮಾಡುವಾಗ ತುಂಬ ಲೋ ಸಿಮ್ನಲ್ಲಿ ಇಟ್ಕೊಂಡು ಮಾಡಬೇಕು. ಅದು ಸೀದೋದ್ರೆ ನಿಜವಾಗ್ಲೂ ಬಿರಿಯಾನಿ ಫ್ಲೇವರ್ ಹಾಳಾಗುತ್ತೆ. ಇವಾಗ 1 ಕಪ್ ಮೊಸರು ನಾವೇನು ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿ, ಮೊಸರು ಹಾಕಿ ಚೆನ್ನಾಗಿ ಅದನ್ನೂ ಮಿಕ್ಸ್ ಮಾಡಿ. ಇದು ನಿಮಗೆ ಮೊಸರು ಹಾಕೋದ್ರಿಂದ ಬಿರಿಯಾನಿಗೆ ಒಂದು ಒಳ್ಳೆ ಫ್ಲೇವರ್ ಸಿಗುತ್ತೆ ನಿಮಗೆ. ಹಾಗೆಯೇ ಒಂದು ಒಳ್ಳೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಮೊಸರು ಮತ್ತು ನೀರನ್ನು ನಾನು ಹಾಕಿದ್ದೀನಿ. ನೀರು ಬಂದುಬಿಟ್ಟು 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೀವಿ. ಅದನ್ನು ಹಾಕಿ ಕುದಿಸಿ ಆಮೇಲೆ ಅಕ್ಕಿ ಆ್ಯಡ್ ಮಾಡಿದ್ದೀವಿ. ಆ ಕ್ಲಿಪ್ಪಿಂಗ್ ಬಂದುಬಿಟ್ಟು ಮಿಸ್ ಆಗಿದೆ. ದಯವಿಟ್ಟು ನೀವು ಮಟನ್ ಒಂದು ಸಲ ಹಾಕಿ ಮಸಾಲೆ ಎಳ್ಕೊಂಡ್ಮೇಲೆ ಮೊಸರು ಹಾಕಿ 1 ಕಪ್ಪು. ನೋಡಿ, ಈ ಥರ ಅಕ್ಕಿ ಹಾಕಿ ನೀವು ಕುದಿಲಿಕ್ಕೆ ಬಿಡಬೇಕು. ನೋಡಿ, ಇವಾಗ ಇದನ್ನ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಹೈ ಫ್ಲೇಮಲ್ಲಿ ಬಂದುಬಿಟ್ಟು ಇದನ್ನ ಇಡಿ. ಆಮೇಲೆ ಒಂದು 10 ನಿಮಿಷ ಆದಮೇಲೆ ಉರಿ ಕಮ್ಮಿ ಮಾಡಿಬಿಟ್ಟು ಆಮೇಲೆ ಒಂದು ತವ ತೊಗೊಂಡು ತವ ಕೆಳಗಡೆ ಇಟ್ಬಿಟ್ಟು ಒಂದು 3/4 ಭಾಗ ಬೆಂದಾದಮೇಲೆ ಒಂದು ತವ ಇಟ್ಬಿಟ್ಟು ತವದ ಮೇಲೆ ದಮ್ ಮಾಡಬೇಕು. 10 ನಿಮಿಷ ದಮ್ಗಿಡಬೇಕು. ಆ ಥರ ಮಾಡೋದ್ರಿಂದ ನಿಮಗೆ ಬಿರಿಯಾನಿ ತುಂಬ ಉದ್ರಾಗಿನೂ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ. ನಿಮಗೆ ತುಂಬ ಆವಾಗವಾಗ ಮಿಕ್ಸ್ ಮಾಡ್ತಾ ಇರಬಾರ್ದು ನೀವು. ಓಕೆ, ನಿಮ್ಗೊಂದು ವೇಳೆ ಈ ಬಿರಿಯಾನಿ ನೋಡಿ, ಇವಾಗ 10 ನಿಮಿಷ ಆದಮೇಲೆ ಬಿರಿಯಾನಿ ಎಲ್ಲ ರೆಡಿಯಾಗಿದೆ. ನಿಮ್ಗೊಂದು ವೇಳೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ನೋಡಿ, ಇವಾಗ ತವದ ಮೇಲೆ ಇಟ್ಬಿಟ್ಟು 10 ನಿಮಿಷ ಇಡಿ. ತವದ ಮೇಲೆ ಇಡೋದ್ರಿಂದ ಸಿಹಿಯಲ್ಲ ಕೆಳಗಡೆ. ಹಾಗೆಯೇ ಒಂದು ಫಾಯಿಲಿಂದ ಕವರ್ ಮಾಡಿಬಿಡಿ, ದಮ್ ಆಚೆ ಹೋಗ್ದಾಗೆ. ಕೆಲವರು ಬಟ್ಟೆ ಇಡ್ತಾರೆ, ಕೆಲವರು ಇದು ಏನದು ಮೈದಾ ಹಿಟ್ಟಿಂದ ಇದೆಲ್ಲ ಇಟ್ಬಿಟ್ಟು ನೀವು ಸೀಲ್ ಮಾಡಬೇಕು ಚೆನ್ನಾಗಿ. ನೋಡಿ, ಈ ಥರ ಮಾಡಿದ್ರೆ ನಿಮ್ಮ ಬಿರಿಯಾನಿ ರೆಡಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. 10 ನಿಮಿಷ ಆದಮೇಲೆ ಓಪನ್ ಮಾಡಿದ್ರೆ ಬಿರಿಯಾನಿ ರೆಡಿ ಇರುತ್ತೆ. ದಯವಿಟ್ಟು ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಯಾಕಂದರೆ ಇದು ಇವಾಗ ತುಂಬ ಕಡಿಮೆ ನಾನು ವೀಡಿಯೋಸ್ ಮಾಡೋದ್ರಿಂದ ವಾಯ್ಸ್ ಓವರ್ ಎಲ್ಲ ಕೊಡುವಾಗ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ. ನೋಡಿ, ಎಷ್ಟು ಉದ್ರಾಗಿ ಬಿರಿಯಾನಿ ರೆಡಿಯಾಗಿದೆ. ಇದನ್ನ ತುಂಬ ಓವರ್ ಮಿಕ್ಸ್ ಮಾಡಬೇಡಿ, ನಿಧಾನವಾಗಿ ಮಿಕ್ಸ್ ಮಾಡಬೇಕು ನೀವು. ಅಕ್ಕಿ ಎಲ್ಲ ಅಕ್ಕಿ ಆಚೆ ಇಲ್ಲಾಂದರೆ ಪುಡಿಯಾಗಿ ಹೋಗುತ್ತೆ ನಿಮಗೆ. ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಸಲ ನೀವು ಮಾಡಿ ಟ್ರೈ ಮಾಡಿ. ಮಕ್ಕಳಿಗೆ ಎಲ್ಲ ತುಂಬ ಇಷ್ಟ ಆಗುತ್ತೆ, ಮಸಾಲೆ ಕಡಿಮೆ ಯೂಸ್ ಮಾಡಿರೋದ್ರಿಂದ. ನೋಡಿ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.